ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಮತ್ತೆ ಕಸ್ಟಡಿಗೆ ಕೇಳಿ ಇಡಿ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದೆ. ಮತ್ತೆ ನಾಗೇಂದ್ರ ಇಡಿ ಕಸ್ಟಡಿಗೆ ನೀಡುವ ಬಗ್ಗೆ ಈಗ ವಾದ ಪ್ರತಿವಾದ ನಡೀತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮತ್ತೆ ಕಸ್ಟಡಿಗೆ ನೀಡೋದಕ್ಕೆ ನಾಗೇಂದ್ರರ ಪರ ವಕೀಲರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇಡಿ ಮೇಲೆ ಸಾಕಷ್ಟು ಆರೋಪಗಳಿದೆ ಅನ್ನೋದು ಅವರ ವಾದ. ಸೊ ಯಾವ ಆಧಾರದ ಮೇಲೆ ಮತ್ತೆ ಕಸ್ಟಡಿಗೆ ಕೇಳ್ತಾರೆ ಅಂತ ನಾಗೇಂದ್ರ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ನಾಗೇಂದ್ರ ಪರ ವಕೀಲ ಶ್ಯಾಮ್ ಸುಂದರ್ ಈ ರೀತಿ ವಾದ ಮಂಡನೆ ಮಾಡಿದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳ ವಿಚಾರಣೆ ವೈಖರಿ ಏನಿದೆ ಅದರ ಮೇಲೇನೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇಂಥ ಪರಿಸ್ಥಿತಿ ಇದ್ದಾಗ ಮತ್ತೆ ಯಾವ ಆಧಾರದ ಮೇಲೆ ಅವರು ಕಸ್ಟಡಿಗೆ ಕೇಳ್ತಾರೆ ಅಂತ. ಜುಲೈ 10ನೇ ತಾರೀಕು ಇಡಿ ದಾಳಿ ನಡೆಸಿತ್ತು. 12ನೇ ತಾರೀಕು ನಾಗೇಂದ್ರರನ್ನ ಇಡಿ ಕಸ್ಟಡಿಗೆ ಪಡೆದುಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಅದಾದ ಮೇಲೆ 6 ದಿನ ಇಡಿ ಕಸ್ಟಡಿಗೆ ನೀಡಲಾಗಿತ್ತು. ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಇವತ್ತು ಮತ್ತೆ ಅವರನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗಿದೆ. ಒಂದು ಕಡೆ ಇಡಿ ಪರ ವಕೀಲರು ಮತ್ತೆ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ವಾದ ಮಂಡನೆ ಮಾಡಿದ್ದಾರೆ. ಆದರೆ ಇದಕ್ಕೆ ನಾಗೇಂದ್ರರ ಪರ ವಕೀಲ ಶ್ಯಾಮ್ ಸುಂದರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಆರೋಪಗಳಿದೆ. ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರೋದ್ರ ಬಗ್ಗೆ ಮತ್ತೆ ಅವರು ತನಿಖೆ ಮಾಡ್ತಾ ಇರೋ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ವೈಖರಿಗಳ ಬಗ್ಗೆ ವಕೀಲರು ಹೋದ್ರೇನೆ ವೈಯಕ್ತಿಕವಾಗಿ ಕಕ್ಷಿದಾರರ ಬಳಿ ಮಾತನಾಡೋದಕ್ಕೆ ಬಿಡ್ತಾ ಇಲ್ಲ ಅಂತೆಲ್ಲ ಈ ಹಿಂದೆ ವಾದ ಪ್ರತಿವಾದ ನಡೆದ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಇವತ್ತು ಕೂಡ ಅದೇ ಅಂಶಗಳನ್ನ ನಾಗೇಂದ್ರರ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಒಂದು ಕಡೆ ಇಡಿ ಅಧಿಕಾರಿಗಳು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿ ಮತ್ತೆ ನಮಗೆ ಬೇಕು ಕಸ್ಟಡಿಗೆ ಅಂತ ವಾದ ಮಂಡನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮತ್ತೆ ಇಡಿ ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ, ಯಾವ ಕಾರಣಕ್ಕಾಗಿ ಕೊಡಬೇಕು ಅಂತ ಹೇಳಿ ನಾಗೇಂದ್ರರ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಈ ವಾದ ಪ್ರತಿವಾದದ ನಂತರ ಇವತ್ತು ನ್ಯಾಯಾಲಯ ಯಾವ ಆದೇಶವನ್ನು ನೀಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತೊಮ್ಮೆ ಇಡಿ ಕಸ್ಟಡಿಗೆ ನೀಡಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗುತ್ತಾ ಅನ್ನೋ ವಿಚಾರ. ನಿನ್ನೆ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇದೇ ಪ್ರಕರಣದಲ್ಲಿ ವಿಚಾರಣೆಗೆ ಅಂತ ಹೇಳಿ ನಾಗೇಂದ್ರರ ಪತ್ನಿ ಮಂಜುಳಾ ಅವರನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದಕ್ಕೂ ಮುಂಚೆ ನಾಗೇಂದ್ರರ ಆಪ್ತರಾಗಿದ್ದಂಥ ಹರೀಶ್ ಮತ್ತೆ ಇತರರನ್ನು ಕೂಡ ಈಗಾಗಲೇ ಈ ಪ್ರಕರಣದಲ್ಲಿ ಇಡಿ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿರೋದು. ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ 6 ದಿನ ಕಸ್ಟಡಿಗೆ ಪಡೆದುಕೊಂಡು ಸಾಕಷ್ಟು ವಿಚಾರಣೆ ನಡೆಸಿದ್ದಾರೆ. ಇದಾದ ನಂತರ ಇವತ್ತು ಮತ್ತೆ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆ ನ್ಯಾಯಾಧೀಶರ ಮುಂದೆ ನಾಗೇಂದ್ರರನ್ನ ಹಾಜರುಪಡಿಸಿರೋದು. ಈ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ನಾಗೇಂದ್ರರ ಪರವಾಗಿ ವಕೀಲ ಶ್ಯಾಮ್ ಸುಂದರ್ ಈಗಾಗಲೇ ಇಡಿ ಪರವಾಗಿ ವಕೀಲರು ಏನೆಲ್ಲ ಪಾಯಿಂಟ್ಗಳನ್ನು ಅಲ್ಲಿ ರೈಸ್ ಮಾಡಿದ್ರು, ಯಾವ ಕಾರಣಕ್ಕೆ ಇಡಿ ಕಸ್ಟಡಿಗೆ ಮತ್ತೆ ಬೇಕು ಅಂತ, ಅದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರ ಕೊಡೋ ನಿಟ್ಟಿನಲ್ಲಿ ಶ್ಯಾಮ್ ಸುಂದರ್ ಕೂಡ ವಾದ ಮಂಡನೆ ಮಾಡಿದ್ದಾರೆ. ಅಂದರೆ ಈಗಾಗಲೇ ಇಡಿ ಮೇಲೆ ಸಾಕಷ್ಟು ಆರೋಪಗಳಿದೆ. ಹೀಗಿದ್ದಾಗ ಯಾವ ಆಧಾರದ ಮೇಲೆ ಕಸ್ಟಡಿ ಕೇಳ್ತಾರೆ ಅವರು ಅನ್ನೋದು ಶ್ಯಾಮ್ ಸುಂದರ್ರ ವಾದ ಆಗಿರೋದು. PMLA ಅಡಿಯಲ್ಲಿ ಇಡಿ ದೂರು ದಾಖಲು ಮಾಡಿಕೊಂಡಿದೆ. ನಾಗೇಂದ್ರ ಅವರ ಹೇಳಿಕೆಯನ್ನ ದಾಖಲೆ ಮಾಡಿಕೊಳ್ಬೇಕಾಗುತ್ತೆ. ಹೀಗಾಗಿ ನಮಗೆ ಕಸ್ಟಡಿಗೆ ಬೇಕು ಅನ್ನೋದಕ್ಕೆ ಇದು ಇಡಿ ಪರವಾಗಿ ವಕೀಲರ ಕೌಂಟರ್ ವಾದ ಆಗಿದೆ. ಯಾವ ಕಾರಣಕ್ಕೆ ಬೇಕು ಅಂತ ಹೇಳಿದ್ರೆ, ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ನಾವು ಇವರನ್ನ ಕಸ್ಟಡಿಗೆ ತಗೊಂಡಿದ್ದು, ಹೀಗಾಗಿ ಇನ್ನೂ ಅವರನ್ನು ವಿಚಾರಣೆ ಮಾಡಬೇಕು, ಅವರ ಹೇಳಿಕೆ ಪಡ್ಕೊಳ್ಬೇಕಾಗಿದೆ, ಹೀಗಾಗಿ ಮತ್ತೆ ನಮಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.